ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ಸಾರನ್ನು ಯಾರು ಕೂಡ ಮಾಡ್ಕೊಳ್ಬೋದು, ಅಷ್ಟು ಸಿಂಪಲ್ ಆಗಿದೆ. ಹಾಗೆ ಇದರ ರುಚಿ ಅಂತೂ ಅದ್ಭುತವಾಗಿದೆ. ಸಿಂಪಲ್ಲಾಗಿ 10 ನಿಮಿಷದಲ್ಲಿ ನಾವು ಈ ಸಾರನ್ನು ಮಾಡ್ಕೊಳ್ಬೋದು. ಹೇಗೆ ಮಾಡೋದು ನೋಡುವ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳುವ. ಇಲ್ಲಿ ನಾನು 1 ಕಪ್ಪಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ. ಇಲ್ಲಿ ಈ ಹೆಸರು ಕಾಳನ್ನು ನಾನು ತುಂಬ ಹೊತ್ತು ನೆನೆಸ್ತಿಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ ನೆನೆಸಿದ್ದು. ನೀವು ಬೇಕಾದರೆ ಟೈಮ್ ಇದೆ ಅಂತಾದರೆ ಜಾಸ್ತಿ ನೆನೆಸ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ 1 ಈರುಳ್ಳಿ, 2 ಸಣ್ಣ ಟೊಮೆಟೊ, ಹಾಗೆ ಒಂದು 3-4 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸು, ಹಾಗೆ ಹುಣಸೆ ಹಣ್ಣಿನ ರಸ, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ, ಹಾಗೆ ಅರಸಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಇದನ್ನು ಹಾಕ್ಕೊಂಡಿದ್ದೇನೆ, ಏನು ಸಾಂಬಾರ್ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ಮನೆಯಲ್ಲೇ ಮಾಡಿದ ಸಾಂಬಾರ್ ಪೌಡರ್ ನಿಮಗೆ ಇದ್ದರೆ ಅದನ್ನು ಹಾಕ್ಕೊಳ್ಬೋದು, ಅಥವಾ ಹೊರಗಡೆಯಿಂದ ತಂದದ್ದು ಆದರೂ ಆಗ್ಬೋದು, ಯಾವುದು ಆಗ್ಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಬೇಯಿಸಿಕೊಳ್ಳೋದು. ನಾನಿಲ್ಲಿ ಹೆಸರು ಕಾಳು ಜಾಸ್ತಿ ನೆನೆಸಲಿಲ್ಲ, ಹಾಗಾಗಿ ನೋಡಿ ಈಗ ಕುಕ್ಕರಲ್ಲಿ ಇಟ್ಟಾಯಿತು. ಇದು ತಣ್ಣಗಾದ್ಮೇಲೆ ನೋಡುವ. ಹೆಸರುಬೇಳೆ ಕಾಳನ್ನು ನೆನೆಸದ ಕಾರಣ 4 ವಿಸಿಲ್ ಬೇಯಿಸ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಬೆಂದಿದೆ ಇದು ಎಲ್ಲವೂ ಕೂಡ. ಈಗ ಸಾರಿನ ರೀತಿ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ಈ ಹೆಸರು ಕಾಳನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳುವ ಚೆನ್ನಾಗಿ. ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಇದನ್ನು ಸಾಫ್ಟಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳುವ. ನಿಮಗೆ ಸಾರಿನ ಕನ್ಸಿಸ್ಟೆನ್ಸಿ ಬೇಕು ಅಂತಾದರೆ ಎಷ್ಟು ಬೇಕು ಅಷ್ಟು, ಅಥವಾ ಸ್ವಲ್ಪ ಚಪಾತಿಗೆ ಎಲ್ಲಾದರೆ ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಬೋದು. ಹಾಗೆಯೇ ಸಾರು ಊಟಕ್ಕೆ ಅಥವಾ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ನೆನೆಸದೇ ಇದ್ದ ಕಾರಣ ನಾನಿಲ್ಲಿ 4 ವಿಸಿಲ್ ಬೇಯಿಸ್ಕೊಂಡಿದ್ದೇನೆ. ನೀವು ನೆನೆಸಿದ್ರಿ ಅಂದರೆ ಜಾಸ್ತಿ ಬೇಡ, 1 ವಿಸಿಲಲ್ಲೇ ಹೆಸರು ಕಾಳು ಬೇಯ್ತದೆ, ತೊಂದರೆ ಇಲ್ಲ. ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿಕೊಳ್ಳೋದು. ಸಾರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುದಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸಿತ್ತು ನನಗೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ. ಇದು ಕುದೀಲಿ. ಅಷ್ಟಾಗುವ ನಾವು ಇದಕ್ಕೆ ಒಂದು ಸೂಪರಾದ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ, ಒಂದು 4-5 ಚಮಚದಷ್ಟು ತೆಂಗಿನ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪಟಪಟ ಹೇಳಬೇಕಾದ್ರೆ ಒಂದು ಅರ್ಧ ನೀರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿರ್ತದೆ, ಅದನ್ನು ಹಾಕ್ಕೊಳ್ಳೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಈ ಒಗ್ಗರಣೆ ಕೊಟ್ಟರೆ ಅದು ತುಂಬ ಪರಿಮಳ ಆಗಿ ಸಾರು ಸೂಪರಾಗಿ ಬರ್ತದೆ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಇಂಗನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋದು. 1-2 ಒಣಮೆಣಸು, ಸಣ್ಣ ತುಂಡು ಒಣಮೆಣಸನ್ನು ಹಾಕಿದರೆ ಒಗ್ಗರಣೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಒಗ್ಗರಣೆ ಆಯಿತು. ಈಗ ಇದು ಸಾರು ಕೂಡ ಕುದೀತಾ ಉಂಟು. ಇದು ಸಾಂಬಾರು ಅಂತಾದರೂ ಹೇಳ್ಬೋದು, ಸಾರು ಅಂತಾದರೂ ಹೇಳ್ಬೋದು. ನೀವು ಚಪಾತಿಗೆಲ್ಲ ಆದರೆ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ ಗ್ರೇವಿನ. ಈಗ ನೋಡಿ, ಇದು ಸಾರು ಕುದೀತಾ ಉಂಟು. ಎಷ್ಟು ಸಿಂಪಲಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದನ್ನು. ಒಗ್ಗರಣೆನ ಹಾಕ್ಕೊಳ್ಳುವ. ಇಲ್ಲಿಗೆ ನಮ್ಮ ಸಾಂಬಾರು ರೆಡಿ ಆಯಿತು. ಈಗ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.